ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಐಡಿಯಲ್ ಕೆಫೆ. ನಮಸ್ಕಾರ, ಇದು ನ್ಯೂಸ್ ಅಂಡ್ ವ್ಯೂಸ್. ನಾನು ತಾರನಾಥ್ ಗಟ್ಟಿ. ಕಪಿಕಾಡ್ ಪ್ರಮುಖ ಸುದ್ದಿಗಳತ್ತ ಒಂದು ಅವಲೋಕನ. ಕರ್ನಾಟಕ ಸರ್ಕಾರವು ಕನ್ನಡಿಗರಿಗೆ ಖಾಸಗಿ ಕ್ಷೇತ್ರದಲ್ಲಿ ನೌಕರಿ ಕೊಡುವ ವಿಚಾರ, ಉದ್ಯೋಗ ಕೊಡುವ ವಿಚಾರದಲ್ಲಿ ವಿಶೇಷವಾದಂಥ ಉದ್ಯೋಗ ನೀತಿಯನ್ನು ಜಾರಿಗೊಳಿಸಿದೆ. ಕರ್ನಾಟಕ ಉದ್ಯೋಗ ನೀತಿ 2022 ಅದಕ್ಕೆ ಸಚಿವ ಸಂಪುಟ ನಿನ್ನೆ ದಿವಸ ಅನುಮೋದನೆ ನೀಡಿದೆ. ಇತ್ತ ಕಡೆ ಕಡಲ್ ಕೊರೆತ ವಿಚಾರ ನಾವು ನೋಡೋದಾದರೆ ಮಂಗಳೂರಿನ ತಲಪಾಡಿಯಲ್ಲಿ ಕಡಲ್ ಕೊರೆತ ಮತ್ತೆ ಮುಂದುವರೆದಿದೆ. ಇವತ್ತು ವೀರಪ್ಪ ಮೊಯ್ಲಿ ಅವರು ಈ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಈಶ್ವರಪ್ಪ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿರುವಂಥ ವಿಚಾರವನ್ನು ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಹೇಗೆ ಈಶ್ವರಪ್ಪ ಅವರು ಕ್ಲೀನ್ ಚಿಟ್ ಪಡೆದುಕೊಂಡರು, ಹೇಗೆ ಸಾಧ್ಯ ಆಯಿತು ಅಂತ. ಆಮೇಲೆ ತುಳು ಸಿನಿಮಾ ಜಿಟಿಗೆ ಅತ್ಯುತ್ತಮ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥದ್ದು ಜಿಟಿಗೆ ತುಳು ಸಿನಿಮಾ. ನಾನು ಮೊದಲಾಗಿ ಉದ್ಯೋಗ ನೀತಿಯ ವಿಚಾರಕ್ಕೆ ಬರುವಂಥದ್ದು. ಕರ್ನಾಟಕ ಉದ್ಯೋಗ ನೀತಿ 2022 ಈ ಒಂದು ಹೊಸ ಉದ್ಯೋಗ ನೀತಿಗೆ 2022 ಮತ್ತು 25 ತನಕ ಅಂತ ಹೇಳಿದ್ರೆ ಕರ್ನಾಟಕ ಉದ್ಯೋಗ ನೀತಿ 2022-25 3 ವರ್ಷಗಳ ಒಂದು ಉದ್ಯೋಗ ನೀತಿಯನ್ನು ಕರ್ನಾಟಕ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿರುವಂಥದ್ದು. ಎಲ್ಲ ರೀತಿಯ ಉದ್ಯಮಗಳು ಬಂಡವಾಳ ಹೂಡಿಕೆ ವಿಸ್ತರಣೆ ಮಾಡುವ ಸಂದರ್ಭ ಹೆಚ್ಚುವರಿ ಉದ್ಯೋಗಗಳನ್ನು ಸೃಷ್ಟಿಸಬೇಕು ಮತ್ತು ಅವುಗಳನ್ನು ಕನ್ನಡಿಗರಿಗೆ ನೀಡಬೇಕು ಎಂಬ ಅಂಶ ಈ ಹೊಸ ಉದ್ಯೋಗ ನೀತಿಯಲ್ಲಿದೆ. ಎಲ್ಲ ರೀತಿಯ ಉದ್ಯಮಗಳು ಬಂಡವಾಳ ಹೂಡಿಕೆ ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ಬಂಡವಾಳ ಹೂಡಿಕೆಯನ್ನು ಎಕ್ಸ್ಪಾನ್ಷನ್ ಮಾಡುವಾಗ ಇನ್ವೆಸ್ಟ್ಮೆಂಟ್ ಎಕ್ಸ್ಪಾನ್ಷನ್ ಟೈಮಲ್ಲಿ ಅವರು ಹೆಚ್ಚುವರಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಮತ್ತು ಅವುಗಳನ್ನು ಕನ್ನಡಿಗರಿಗೆ ನೀಡಬೇಕು ಅನ್ನುವ ವಿಚಾರವಾಗಿ ಈ ಹೊಸ ಕರ್ನಾಟಕ ಉದ್ಯೋಗ ನೀತಿ 2022-25 ಈ ನೀತಿ ಹೇಳ್ತಾ ಉಂಟು. ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆ.ಸಿ. ಮಾಧುಸ್ವಾಮಿ ಈ ವಿಷಯವನ್ನು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹೆಚ್ಚುವರಿ ಉದ್ಯೋಗ ಸೃಷ್ಟಿಯ ಪ್ರಮಾಣ 2.5% 3% ಆಗಲಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಮಾಧುಸ್ವಾಮಿ ಅವರು ಕೊಟ್ಟಿದ್ದಾರೆ. ಕೈಗಾರಿಕೆಗಳನ್ನು ಬಂಡವಾಳ ಹೂಡಿಕೆಯ ಪ್ರಮಾಣದ ಆಧಾರದ ಮೇಲೆ ಮಧ್ಯಮ, ಬೃಹತ್, ಅಲ್ಟ್ರಾ, ಮೆಗಾ ಮತ್ತು ಸೂಪರ್ ಮೆಗಾ ಕೈಗಾರಿಕೆಗಳೆಂದು ವರ್ಗೀಕರಿಸಲಾಗಿದೆ. ಹೂಡಿಕೆ ವಿಸ್ತರಣೆ ಸಂದರ್ಭದಲ್ಲಿ ಹೂಡಿಕೆಯ ಮೊತ್ತದ ಆಧಾರದಲ್ಲಿ ಹೆಚ್ಚುವರಿಯಾಗಿ ಎಷ್ಟು ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಎಂಬ ಸಂಖ್ಯೆಗಳನ್ನು ನೀತಿಯಲ್ಲಿ ಸೂಚಿಸಲಾಗಿದೆ ಅಂತ ಮಾಧುಸ್ವಾಮಿ ಅವರು ವಿವರಣೆ ನೀಡಿದ್ದಾರೆ. ಕನ್ನಡಿಗರು ಅಥವಾ ಸ್ಥಳೀಯರಿಗೆ ಎ, ಬಿ, ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳಲ್ಲಿ ಉದ್ಯೋಗ ನೀಡಬೇಕು. ಹಿಂದೆ ಕೇವಲ ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳಿಗೆ ಮಾತ್ರ ನೀಡಲಾಗ್ತಾ ಇತ್ತು, ಗಮನಿಸಬೇಕು. ಹಿಂದೆ ಈ ಮೊದಲು ಸಿ ಮತ್ತು ಡಿ ಗ್ರೇಡ್ ಹುದ್ದೆಗಳಿಗೆ ಮಾತ್ರ ಈ ರೀತಿಯ ಕಟ್ಟುಪಾಡಿತ್ತು. ಆದರೆ ಈಗ ಈ ಹೊಸ ಉದ್ಯೋಗ ನೀತಿಯ ಪ್ರಕಾರ ಕನ್ನಡಿಗರು ಅಥವಾ ಸ್ಥಳೀಯರಿಗೆ ಮೀನ್ಸ್ ಕರ್ನಾಟಕದವರಿಗೆ ಅವರಿಗೆ ಎ, ಬಿ, ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳಲ್ಲಿ ಅವಕಾಶ ಕೊಡಬೇಕು. ಇನ್ನು ಮುಂದೆ ಎ ಮತ್ತು ಬಿ ದರ್ಜೆಯ ಉದ್ಯೋಗ ನೀಡುವುದು ಕಡ್ಡಾಯವಾಗಿದೆ. ಮೊದಲೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಎ ಮತ್ತು ಬಿ ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಉದ್ಯೋಗಗಳು ಅಥವಾ ಉನ್ನತ ಅಧಿಕಾರಿಗಳ ಅಧಿಕಾರ ಸ್ಥಾನಗಳು ಖಾಸಗಿ ವಲಯದ ಕಂಪನಿಗಳಲ್ಲಿ ಅಥವಾ ಕೈಗಾರಿಕೆಗಳಲ್ಲಿ ಅವೆಲ್ಲವೂ ಅದೇನೋ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅಥವಾ ಕ್ವಾಲಿಫಿಕೇಷನ್ಸ್ ಅನ್ನುವ ಕಾರಣದಿಂದಾಗಿ ಬೇರೆ ಕಡೆಯಿಂದ ಬಂದವರಿಗೆ, ಹೊರ ರಾಜ್ಯದಿಂದ ಬಂದವರಿಗೆ, ನಾರ್ತ್ ಇಂಡಿಯಾದಿಂದ ಬಂದವರಿಗೆ ಅದರ ಪಾಲು ದೊಡ್ಡದ ಹೆಚ್ಚಿನ ಅವಕಾಶ ಸಿಗ್ತಾ ಇತ್ತು. ಬಟ್ ಈಗ ಈ ನೀತಿಯಲ್ಲಿ ಭಾರಿ ಸ್ಪಷ್ಟವಾಗಿ ಎ ಮತ್ತು ಬಿ ದರ್ಜೆಯ ಉದ್ಯೋಗಗಳನ್ನು ಕೂಡ ಸ್ಥಳೀಯರಿಗೆ ಮತ್ತು ಕನ್ನಡಿಗರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮಧ್ಯಮ ಗಾತ್ರದ ಉದ್ಯಮಗಳು ಪ್ರತಿ 10 ಕೋಟಿ ಇನ್ವೆಸ್ಟ್ಮೆಂಟ್ ಮೇಲೆ 7 ಉದ್ಯೋಗಗಳ ಬದಲಿಗೆ 10 ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ಅಂದರೆ ಪ್ರತಿ 10 ಕೋಟಿ ಉದ್ಯಮಕ್ಕೆ ಇನ್ನು ಮುಂದೆ ತಲಾ 10 ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ನೀವು 10 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತ ಹೇಳಿದ್ರೆ ಅಲ್ಲಿ 10 ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ನಿರ್ದೇಶನವನ್ನು ಅಥವಾ ಸೂತ್ರವನ್ನು ಸರ್ಕಾರ ಹೊಸ ಉದ್ಯೋಗ ನೀತಿಯಲ್ಲಿ ಹೇಳಿದೆ.
ರಾಜ್ಯದ ಜನಸಂಖ್ಯೆ 6.11 ಕೋಟಿ ಇದ್ದು 2.44 ಕೋಟಿ ಮಂದಿ ನೌಕರರಾಗಿ ನೋಂದಣಿಯಾಗಿದ್ದಾರೆ. ಇದರಲ್ಲಿ 3 ಭಾಗದಷ್ಟು ಮಂದಿ ಅಸಂಘಟಿತ ವಲಯದಲ್ಲಿದ್ದಾರೆ. ಈ ತನಕ 6 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 2.5 ಕೋಟಿಯಷ್ಟು ಜನ ಉದ್ಯೋಗದಾತರಾಗಿದ್ದರೂ ಕೂಡ ಎಲ್ಲ ಅಸಂಘಟಿತ ವಲಯಗಳಲ್ಲಿ ಉದ್ಯೋಗ ಮಾಡಿಕೊಂಡು ಬದುಕ್ತಾ ಇರುವವರು. 56% ಮಂದಿ ಕೃಷಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉಳಿದವರು ಕೃಷಿಯೇತರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉತ್ಪಾದನಾ ಮತ್ತು ಗಣಿ ಚಟುವಟಿಕೆಯಲ್ಲಿ 11 ಮಂದಿ, ಅಂಗಡಿ ಮಳಿಗೆ ವ್ಯಾಪಾರದಲ್ಲಿ 9 ಮಂದಿ, ನಿರ್ಮಾಣ ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ 7 ಮಂದಿ, ಸರ್ವಿಸ್ ಸೆಕ್ಟರ್ ಸೇವಾ ವಲಯದಲ್ಲಿ 17% ಮಂದಿ ತೊಡಗಿಕೊಂಡಿದ್ದಾರೆ. ರಾಜ್ಯದಲ್ಲಿ 16ರಿಂದ 35 ವಯೋಮಾನದವರು 2.12 ಕೋಟಿ ಮಂದಿ ಇದ್ದಾರೆ. ಯೂತ್ಸ್ ರಾಜ್ಯದ ಉದ್ಯೋಗ ಫಲಾನುಭವಿಗಳಾಗುವಂಥ ಯುವಕರಿದ್ದಾರಲ್ಲ, ಅವರ ಸಂಖ್ಯೆನೇ 2 ಕೋಟಿ ಇದೆ. ಈ ಯುವ ಸಮೂಹದಲ್ಲಿ 45% ಮಂದಿ ಅವರಿಗೆ ಕಾರ್ಮಿಕ ಬಲವಾಗಿಲ್ಲ. ಯುವ ಸಮೂಹದಲ್ಲಿ 50% ಮಂದಿ ಇದ್ದು ಇದರಲ್ಲಿ 76 ಪುರುಷರು ಕಾರ್ಮಿಕರಾಗಿದ್ದಾರೆ. ಸೊ ಒಟ್ಟು ಈ ಒಂದು ಹೊಸ ಉದ್ಯೋಗ ನೀತಿಯ ಆಶಯ ಏನಂತ ಹೇಳಿದ್ರೆ, ರಾಜ್ಯದಲ್ಲಿ ಹೊಸದಾಗಿ 7.5 ಲಕ್ಷ ಹೊಸ ನೌಕರಿಯನ್ನು, ಹೊಸ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಗುರಿ. ರಾಜ್ಯದಲ್ಲಿ ಹೊಸದಾಗಿ 7.5 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಒಂದು ಗುರಿ ಅಥವಾ ಅಂಥ ಒಂದು ಆಸ್ಥೆಯನ್ನು ಸರ್ಕಾರದ ಮುಂದೆ ಇದೆ. JC ಮಾಧುಸ್ವಾಮಿ ಅವರು ಕಾನೂನು ಸಚಿವರು ಹೇಳಿರುವಂಥದ್ದು, ಕೈಗಾರಿಕೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡಬೇಕೆಂಬ ನೀತಿ ಇದ್ದರೂ ಕೂಡ ಸಣ್ಣ, ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳಲ್ಲಿ C ಮತ್ತು D ಹಂತದ ಉದ್ಯೋಗಗಳು ಮಾತ್ರವೇ ನೀಡಲಾಗ್ತಾ ಇತ್ತು. ಸೊ ಇದೀಗ ಹೊಸ ಉದ್ಯೋಗ ನೀತಿ 2022-25ಕ್ಕೆ ಒಪ್ಪಿಗೆ ನೀಡಲಾಗಿದ್ದು, ಬಂಡವಾಳ ಹೂಡಿಕೆ ಆಧರಿಸಿ ಹೆಚ್ಚುವರಿ A ಮತ್ತು B ಹಂತದ ಉದ್ಯೋಗಗಳನ್ನು ಕಲ್ಪಿಸಲು ಸಂಪುಟ ಒಪ್ಪಿಗೆ ನೀಡಿದೆ ಅನ್ನುವಂಥ ವಿಚಾರವನ್ನು ಮಾಧುಸ್ವಾಮಿಯವರು ನಿನ್ನೆ ದಿವಸ ಹೇಳಿದ್ದಾರೆ. ಇದು ಒಟ್ಟು ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಒಂದಷ್ಟು ಹೆಚ್ಚಿನ ಆದ್ಯತೆ ಒಂದಷ್ಟು ಉದ್ಯೋಗಗಳು ಸಿಗಲಿಕ್ಕೆ ಕಾರಣ ಆಗಬೇಕು ಅನ್ನುವಂಥದ್ದು ಈ ಹೊಸ ಉದ್ಯೋಗ ನೀತಿಯ ಆಶಯ. ನಾನು ಮುಂದಕ್ಕೆ ಹೋಗುವಂಥದ್ದು ಕಡಲ್ ಕೊರೆತ. ಬೆಂಬಿಡದೆ ನಮ್ಮ ನಡುವೆ ಇರುವಂಥ ಕಡಲ್ ಕೊರೆತ ಬಹುಶಃ 20-30 ವರ್ಷಗಳಿಂದಲೂ ಕಡಲ್ ಕೊರೆತವನ್ನು ಈ ಜೂನ್, ಜುಲೈ ಅಥವಾ ಸ್ವಲ್ಪ ಸಂದರ್ಭಗಳಲ್ಲಿ ಆಗಸ್ಟ್ ತನಕ ಅದನ್ನು ನೋಡಲಿಕ್ಕೆ ಬರುವಂಥ ಮಂತ್ರಿಗಳು, ಸಚಿವರುಗಳು, ನಾಯಕರುಗಳು ಸಾಲು ಅದು ಮಂಗಳೂರಿನ ತಲಪಾಡಿಯಿಂದ ಈಚೆಗೆ ಕಾರವಾರ ತನಕ ಕೂಡ. ಇವಾಗಂತೂ ಈ ವರ್ಷವಂತೂ ಮಂಗಳೂರಿನ ತಲಪಾಡಿಯಲ್ಲಿ ಅಂದರೆ ಉಳ್ಳಾಲ ಕ್ಷೇತ್ರದ ತಲಪಾಡಿಯಲ್ಲಿ ಬಾರಿ ಬಟ್ಟಂಪಾಡಿಯಲ್ಲಿ ದೊಡ್ಡ ಸ್ವರೂಪದಲ್ಲಿ ಕಡಲ್ ಕೊರೆತವಾಗಿತ್ತು. ಮೊನ್ನೆ ಮುಖ್ಯಮಂತ್ರಿಯವರು ಭೇಟಿ ಕೊಟ್ಟರು. ಆಮೇಲೆ ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರಾಗಿರುವಂಥ ಪ್ರತಿಪಕ್ಷ ನಾಯಕರು ಕೂಡ ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರು ಕೂಡ ಭೇಟಿ ಕೊಟ್ಟರು. ಇವತ್ತು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರು ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಿ, ವೀರಪ್ಪ ಮೊಯ್ಲಿಯವರು ಇಂದು ಉಳ್ಳಾಳದ ಬೆಟ್ಟಂಪಾಡಿ ಕಡಲ್ ಕೊರೆತ ಪ್ರದೇಶಕ್ಕೆ ಭೇಟಿ ನೀಡಿರುವಂಥದ್ದು. ಸ್ಥಳೀಯರ ಜೊತೆಗೆ ಮಾತಾಡ್ತಾರೆ. ತಾತ್ಕಾಲಿಕವಾಗಿ ಪರಿಹಾರ ಘೋಷಣೆ ಆಗಬೇಕು, ಆಮೇಲೆ ಶಾಶ್ವತ ಪರಿಹಾರದ ಬಗ್ಗೆ ಕೂಡ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಜನರ ಬೇಡಿಕೆ ಅಹವಾಲು ಏನಿದೆ ಅದರ ಬಗ್ಗೆ ಅವರು ಕೂಡ ಪೂರಕವಾಗಿ ಸ್ಪಂದಿಸಿದ್ದಾರೆ. ನೋಡ ಏನು ಮಾತಾಡಿದರು ಅಂತ, ಅಥವಾ ಜನರು ಮೊಯ್ಲಿಯವರ ಹತ್ರ ಏನು ಹೇಳಿದರು ಅಂತ ನೋಡ. ಆ್ಯಕ್ಚುಲಿ ಏನಿದ್ರೆ ಮೂಲ ಕೈದರೆ ಬಂದ ಇನ್ನು ಗ್ಯಾಪ್ ನಾವು ಮಲ್ತಿದ್ದೀವಿ. ಅಟ್ಲೀಸ್ಟ್ 100 ಮುಟ್ಟ ಲಾಸ್ಟ್ ಬಂದಿರ್ತದೆ. ಇದು ಪೂರ ಮಣ್ಣು ಹೋದು ಆಯ್ತು. ಅದೇ ರೀತಿ ನಾಗಲ್ಲ ಅರೆ ಮುಟ್ಟೈತಿ.
ಮೇಜರ್ ಟೀಚರ್ ನಾನು ರಿಸೈನ್ ಬಂದ ಏನು ಮಾಡ್ಬೋದು ಈಗ ಅದನ್ನು ಯಾವ ಫಂಡ್ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರಿ, ಮತ್ತೆ ಯಾವ ಫಂಡ್ ಅಲ್ಲಿ ಕೊಡ್ತಾರೆ ಇವರು? ತುರ್ತು ಕಾಮಗಾರಿ ನೋಡಿ, ಅಲ್ಲಿ ಅರ್ಧ ಬೀಳ್ತಾ ಉಂಟು, ಯಾರ್ದೇ ಆಗಲಿ ಅದು ಕಟ್ಟಿದವರಿಗೆ ಈಗ ನೋವಾಗುದಿಲ್ವಾ? ಎಂದು ಪಾಪ ಅಬ್ದುಲ್ಲಾ ಬಂದಿತ್ತೆ, ఆయన ಮುಕ್ಲೆಲ್ಲ ಇದು ಬಂದಿದ್ದೆ ನಮ್ಮ ಅರ್ಕಾಸ್ ನಮ್ಮ ತುರ್ತು ಕಾಮಗಾರಿ ವೆಂಚ ನಮ್ಮ ರಕ್ಷಣಾ ಒಂದೇ ಶಾಶ್ವತವಾದ ఆయన ಸರಿಗಿಲ್ಲ ಇಕ್ಕೆ ಬೋಡ ಏನೋ ವ್ಯವಸ್ಥೆ ಉಂಟು ಅವು ಅವಲ ಇಜ್ಜಿ ಮೀನುಗಾರರಿಗೆ ಎಂಕ್ಲು ನೋಟಿಸ್ ಮಾಡ್ತಾರೆ ಪಂಚಾಯತ್ ಎಂಕ್ಲು ಜಾಗ ಪ್ಲೇನ್ ಎಂಕ್ಲು ಓಡಬಹುದು ಮೀನು ಬರ್ತದೆ. 5 ಜನ ನನಗೆ ಇರ್ತೀಯಾರು ಸಾಧ್ಯ ಪೂರ ಮೀನು ಬರ್ತದೆ. ಸಾಂಪ್ರದಾಯಿಕ ದೋಣಿ ಎಂಕ್ಲ ಸಾಂಪ್ರದಾಯಿಕ ಮೀನುಗಾರಿಕೆ ಇದೊಂದು 10 ಇರುವ ದೋಣಿ ಎಂಕ್ಲ ಮೂಲ ಉಂಟು ಏರಿಗಳ ನೆಲೆ ಇಜ್ಜಿ ಎಂಕ್ಲ ದೋಣಿ ಸೋಮೇಶ್ವರಡು ಅವಳು ಬಿಡ್ಪೋಣ ಮೂರು ಬಿಡಲ್ಲ కానీ ఇంచాండి ఎంకలు ఈర్న ఉచ్చిల ప్లేస్ ಬೋವಿಲು ಅಂತೂ ಖಂಡಿತ ಇಜ್ಜಿ ಇತ್ತೇನೆ ಪೂರ ಜಾಬ್ ಇಜ್ಜಿ ಫಿಶಿಂಗ್ ಬದುಕಿರಲ್ಲ ಬಂಗ ಉಂಟು ಪೂರ ಬಿಡ್ದು ಬದುಕಿರು ಇತ್ತನಕ್ಕೆಲ್ಲ ಉಂಟು ಕಾಮನ್ನಾಗ ಕಡಲ್ ಹೋಪಾದ್ರ 3 ವರ್ಷ ಮೇಂಟೆನೆನ್ಸ್ ಆಗ್ತದೆ ಕಾಲ ಮುಟ್ಟನೆ ಇಜ್ಜೇನು ಎನ್ನ ಇಲ್ಲ ಪಿರಾವಡಿ ಉಂಟು ಕಡಲ್ ಬೇರೆ ಸಾರಿ ಒಂದು 10 ಸಾರಿ ಕಡೆಗೋಡೆ ಮಂತದ್ದು ಉಂಟು ಮೇಂಟೆನೆನ್ಸ್ ಮಂತ್ರಿಟ್ಟು ಇವರೆಲ್ಲ ಬೋವಿ ಈ ಊರು ಒರಿಜಿನ ಬೇರೆ ಇದು ನಾನು ಓಡೆ ಬೋಡು ಇಯರ್ಲಿ ಮೇಂಟೆನೆನ್ಸ್ ಮಾಡ್ತಿದ್ದೇನೆ ಸರ್ ಮುಗಿದ ಬಂದು 3 ವರ್ಷ ಮಲ್ಕೊಂಡು ಈಗ CRZ ಕಾನೂನಲ್ಲಿ ಏನ್ ಹೇಳ್ತದೆ ಅಂದ್ರೆ ಕರಾವಳಿ ಕಾವಲುಗಾರರೇ ಮೀನುಗಾರರು ಅಂತ ಹೇಳ್ತಾರೆ. ಈಗ ನಮಗೆ ಇಲ್ಲಿ ನೆಲೆ ಇಲ್ಲ ಮೀನುಗಾರರಿಗೆ, ನಾವು ಅದನ್ನ ಆಗ CRZ ಏನಾಯ್ತು ಇವತ್ತು ಗೆಸ್ಟ್ ಹೌಸ್ಗಳು ಅಕ್ರಮ ಅದು ಇದೆಲ್ಲ ನಡೀತಾ ಇದೆ. ಅವರಿಗೆ ಸುಲಭದಲ್ಲಿ ಮನೆ ಕಟ್ಟಲಿಕ್ಕೂ ಫಸ್ಟ್ ಫ್ಲೋರ್ ಈಗ ನೀವು ಬರುವಾಗ ದಾರಿಯಲ್ಲಿ ನೋಡ್ತೀರಿ ಲೆಫ್ಟ್ ಸೈಡ್ ಅಲ್ಲಿ ಫಸ್ಟ್ ಫ್ಲೋರ್ ವರೆಗೆ ಕಟ್ಟಿದ್ದಾರೆ. ನಮಗೆ ಒಂದು ಸಣ್ಣ ಒಂದು ಬಾಗಿಲನ್ನು ಚೇಂಜ್ ಮಾಡಬೇಕಿದ್ರೆ ನಮಗೆ ಮನೆಗೆ ಬಂದು ನೋಟಿಸ್ ಅಂಟಿಸ್ತಾರೆ. ಇದು ಇಲ್ಲೇ ಪರಿಸ್ಥಿತಿ ಮೀನುಗಾರರು. ಇದನ್ನೆಲ್ಲ ಯಾರು ಮಾತನಾಡೋರು? ಯಾರ ಹತ್ರ ಎಲ್ಲರೂ ಕೂಡ ಊರಿನವರು ಇಲ್ಲಿ ಇವತ್ತು ಬಂದಿದ್ದೇವೆ. ನಮ್ಮ ಸರ್ಕಾರ ಇರುವಾಗ UT ಖಾದರ್ ಅವರು ಸಚಿವರಾಗಿದ್ದಾರೆ. ಇದರ ಈ ಬಗ್ಗೆ ತುರ್ತು ಕಾರ್ಯಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಯಾವುದೇ ಒಂದು ಶಾಶ್ವತವಾದಂಥ ಮಾರ್ಗ ಹುಡುಕಿದ್ರೂ ಕೂಡ ಅದನ್ನು ಉಳಿಸಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ವರ್ಷ ಖರ್ಚು ಮಾಡಲೇಬೇಕು. ಅದಕ್ಕೆ ಒಂದು ವ್ಯಾಪಕವಾದಂಥ ಒಂದು ಮಾಸ್ಟರ್ ಪ್ಲಾನ್ ಮಾಡಬೇಕಾಗಿದೆ. ದುರಂತ ಅಂತ ಹೇಳಿದ್ರೆ 3 ವರ್ಷದಿಂದ ಅದನ್ನು ಈಗಿನ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡಿ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ. ಇಲ್ಲಿ ಭೂಮಿ ಕೇರಿ ಅಂತೇಳಿ ನಾನು ಆದಷ್ಟು ಅನೇಕ ಬಾರಿ ಬಂದಿದ್ದೆ. ಈಗ ಅವರೆಲ್ಲ ಅನೇಕರು ಹೇಳ್ತಾರೆ ಭೂಮಿಗಳು ಇವತ್ತು ನಮ್ಮ ಅಸ್ತಿತ್ವನೇ ನಾಶ ಆಗ್ತದೆ ಅಂತ ಹೇಳಿದ್ರು. ಇಂಥ ಭಯಾನಕ ಪರಿಸ್ಥಿತಿ ಈ ಜಾಗದಲ್ಲಿ ಇದೆ ಇವತ್ತು. ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ, ಖಾದರ್ ನಾನು ಮತ್ತೆ ಅದಕ್ಕೆ ಬೇಕಾದಂಥ ತಾಂತ್ರಿಕ ಟೀಮ್ಗಳನ್ನೆಲ್ಲ ಕರೆಸಿ ಒಂದು ಸಭೆಯನ್ನು ಮಾಡಿ ಇದಕ್ಕೆ ಏನು ಇದು ಹಲವಾರು 5 ವರ್ಷ 10 ವರ್ಷದ ಪ್ಲಾನ್ ಹೋದರೆ ಇವರೆಲ್ಲ ಹೊರಟೇ ಇರ್ತಾರೆ. ಇದು ತಕ್ಷಣ ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು. ಒಂದು ತುರ್ತು ಕಾರ್ಯಕ್ರಮ ಆಗಬೇಕು. ಅದಕ್ಕೆ ಬೇಕಾದಂಥ ಇನ್ನೂ ಕೂಡ ಆ ಸಿಹಿ ರೋಜನ್ ಆಗದ ಹಾಗೆ, ಕೊರತೆ ಆಗದ ಹಾಗೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರು ಉಳ್ಳಾಳ ಕ್ಷೇತ್ರ ವ್ಯಾಪ್ತಿಯ ತಲಪಾಡಿಯ ಬಟ್ಟಂಪಾಡಿ ಕಡಲ್ ಕೊರೆತ ಪ್ರದೇಶಕ್ಕೆ ಭೇಟಿ ನೀಡಿ ಇವತ್ತು ಮುಂಜಾನೆ ಭೇಟಿ ನೀಡಿಯಲ್ಲಿ ಸ್ಥಳೀಯರ ಜೊತೆಗೆ ಮಾತನಾಡಿದರು. ಯಾವ ರೀತಿಯ ಪರಿಸ್ಥಿತಿ ಇದೆ, ಮೀನುಗಾರರು ಕೂಡ ಕಳೆದ 3 ವರ್ಷಗಳಿಂದ ಸರಿಯಾಗಿ ನಡೆದೋಣಿ ಮೀನುಗಾರಿಕೆ ಮಾಡಲಾರದಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ, ಬದುಕೆ ತುಂಬ ದುರ್ಭರವಾಗಿದೆ ಅನ್ನುವಂಥ ವಿಚಾರವನ್ನು ಸ್ಥಳೀಯ ಮೀನುಗಾರರು, ಆ ಪ್ರದೇಶದಲ್ಲಿ ಮೀನುಗಾರರು ಅಂತ ಹೇಳಿದರೆ ಬೋವಿ ಸಮುದಾಯದವರು ತಮ್ಮ ನೋವನ್ನು, ತಮ್ಮ ಸಂಕಷ್ಟವನ್ನು ಮಾಜಿ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಮೊನ್ನೆ ಕಳೆದ ವಾರದಲ್ಲಿ ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮುಂದೆ ಕೂಡ ಈ ವಿಚಾರವನ್ನು ಇಟ್ಟಿದ್ದರು. ಸೊ ಒಟ್ಟು ಅನೇಕ ಮಂದಿ ಸರ್ಕಾರದ ಪ್ರತಿನಿಧಿಗಳು, ಮಾಜಿ ಪ್ರತಿನಿಧಿಗಳು, ಪ್ರಭಾವಿ ನಾಯಕರುಗಳು ಬಂದು ಭೇಟಿಯಾಗ್ತಾ ಇದ್ದಾರೆ. ನಿಜಕ್ಕೂ ಒಂದು ಶಾಶ್ವತವಾದಂಥ ಪರಿಹಾರ, ಅದು ಕೇವಲ ತಲಪಾಡಿಯ ಬಟ್ಟಂಪಾಡಿ ಅಂತಲ್ಲ, ತಲಪಾಡಿಯಿಂದ ಅಂದರೆ ಮಂಗಳೂರಿನ ಗಡಿಭಾಗ, ಕರ್ನಾಟಕದ ಗಡಿಭಾಗ, ತಲಪಾಡಿಯಿಂದ ಆರಂಭಿಸಿ ಆಚೆ
ಕಾರವಾರ ತನಕ ಬೇಕಾಗಿದೆ. ಕರ್ನಾಟಕದ ಕರಾವಳಿ ಬಾರ್ಡರ್ನಲ್ಲಿ ಬಹುತೇಕ ಪ್ರದೇಶಗಳಲ್ಲೇ ಕಡಲ್ಕೊರೆತ ಪ್ರತಿ ಮಳೆಗಾಲದಲ್ಲಿ ನಡೆಯುವಂಥದ್ದು ನಾವು ನೋಡಿದ್ದೇವೆ. ಅದು ಉಳ್ಳಾಳ ಇರ್ಬೋದು, ತಲಪಾಡಿ ಇರ್ಬೋದು, ಉಚ್ಚಿಲ ಇರ್ಬೋದು, ತಣ್ಣೀರುಬಾವಿ, ಆಮೇಲೆ ಸೂರತ್ಕಲ್, ಪಡುಬಿದ್ರೆ, ಮಲ್ಪೆ, ಕುಂದಾಪುರ, ಈ ರೀತಿಯಾಗಿ ಗಂಗೊಳ್ಳಿ, ಆಚೆ ಕಾರವಾರ ಎಲ್ಲ ಕಡೆ ಕೂಡ ಮರವಂತೆ. ಬಟ್ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಯಾವ ರೀತಿ ಸಮಸ್ಯೆಯನ್ನು ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕಬಹುದು, ಅದನ್ನು ಹುಡುಕಬೇಕಾಗಿಲ್ಲ. ಬೇರೆ ಕಡೆಯಲ್ಲೆಲ್ಲ ಉಂಟು, ಅದೇನು ಹೊಸ ಆವಿಷ್ಕಾರ ಮಾಡಿ ಆಗಬೇಕಾಗಿಲ್ಲ. ಸೊ ಈಗಾಗಲೇ ಬೇರೆ ರಾಜ್ಯಗಳು ಎಲ್ಲ ಮಾಡಿರುವಂಥದ್ದು, ಕೇರಳ ಇರ್ಬೋದು, ಗೋವಾ ಇರ್ಬೋದು, ತಮಿಳ್ನಾಡು ಇರ್ಬೋದು, ನೀವು ಚೆನ್ನೈ ಬೀಚ್ ನೋಡಿರ್ಬೋದು, ಅಥವಾ ಮುಂಬೈನ ಮರೀನಾ ಬೀಚ್ ನೋಡಿರ್ಬೋದು, ಎಲ್ಲ ಕಡಲ ದಂಡೆಯಲ್ಲೇ ಇರುವಂಥದ್ದು. ಸೊ ಅಲ್ಲೆಲ್ಲ ಅದಕ್ಕೆ ಪರಿಹಾರ ಇದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾಕೆ ಇಲ್ಲ? ನೀವು ಈಗಂತೂ ಪಕ್ಕದ ಮಂಜೇಶ್ವರಕ್ಕೆ ಹೋಗಿ ಬಂದರೂ ಕೂಡ, ತಲಪಾಡಿಯಿಂದ ಸ್ವಲ್ಪ 7-8 ಕಿಲೋಮೀಟರ್ ಆಚೆ ಹೋಗಿ ಬಂದರೂ ಕೂಡ ಅವರು ಕೂಡ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ನಮಗೆ ಮಾತ್ರ ಇನ್ನು ಕೂಡ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ. ಸುಮ್ಮನೆ ಅದೇ ಮರಳು ಚೂಲವನ್ನು ತಂದು ತುಂಬಿಸುವುದು, ಇಲ್ಲ ಅಂತ ಹೇಳಿದರೆ ದೊಡ್ಡ ಬಂಡೆಕಲ್ಲನ್ನು ತಂದು ರಾಶಿ ಹಾಕುವುದು, ಇದರಲ್ಲೇ ಇದ್ದೇವೆ. ಸೊ ವರ್ಷ ಗುತ್ತಿಗೆದಾರರಿಗೆ ಒಂದು ಉದ್ಯೋಗ, ಸೊ ಸ್ಥಳೀಯರ ಬದುಕು ಮಾತ್ರ ಮುರಾಮಟ್ಟೆ, ಬರ್ಬಾದ್. ಎಸ್, ನಾನು ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೇನೆ. ಈಶ್ವರಪ್ಪ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿರುವಂಥದ್ದು. ಎಸ್, ಕ್ಲೀನ್ ಚಿಟ್ ಆಚೆ ಕಡೆಯಿಂದ ಸಿಕ್ಕಿದ ತಕ್ಷಣವೇ ಈಶ್ವರಪ್ಪ ಅವ್ರದ್ದು ಗರಿಕೆದರಿದೆ, ಈಶ್ವರಪ್ಪ ಅವ್ರ ಬೆಂಬಲಿಗರದ್ದು ಗರಿಕೆದರಿದೆ. ಎಸ್, ಅಂದರೆ ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮತ್ತೆ ಈಶ್ವರಪ್ಪ ಅವರು ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ವಿಚಾರಗಳು ಈಗ ಮುನ್ನೆಲೆಗೆ ಬಂದಿದೆ. ಆದರೆ ಪ್ರಕರಣದಲ್ಲಿ ಗುತ್ತಿಗೆದಾರ ಸಂತೋಷ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಪ್ರಚೋದನೆ ಅಥವಾ ಅದಕ್ಕೆ ಇಂಡೈರೆಕ್ಟಾಗಿ ಈಶ್ವರಪ್ಪ ಅವರು ಕೂಡ ಕಾರಣ ಅನ್ನುವಂಥ ಈ ಒಂದು ಪ್ರಕರಣ ಏನಿತ್ತು, ಅದರಲ್ಲಿ ಆ ಪ್ರಕರಣದಲ್ಲಿ ಅವರ ಹೆಸರು ದಾಖಲಾದ ಕಾರಣದಿಂದಾಗಿ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಲೇಬೇಕಾಯಿತು. ಮತ್ತು ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡುವ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದರೆ ಅವರನ್ನು ನಾವು ಮತ್ತೆ ಸಂಪುಟಕ್ಕೆ ಸೇರಿಸ್ತೇವೆ ಅಂತ ಬಿಜೆಪಿ ಆವತ್ತಿನ ಸಂದರ್ಭದಲ್ಲಿ ಹೇಳಿಕೊಂಡಿತ್ತು. ಈಗ ಪ್ರಕರಣದ ಬಗ್ಗೆ ಪೊಲೀಸ್ ಬಿ ರಿಪೋರ್ಟ್ ಮಾತ್ರ ಆಗಿರುವಂಥದ್ದು. ಅಷ್ಟರ ಮಾತ್ರಕ್ಕೆ ಅದು ಕ್ಲೀನ್ ಚಿಟ್ ಅಲ್ಲ. ಯಾಕಂತ ಹೇಳಿದ್ರೆ ಸಂತೋಷ್ ಅವರ ಮನೆಯವರು ಹೇಳಿದ್ದಾರೆ, ನಾವು ಇದನ್ನು ಒಪ್ಪುವುದಿಲ್ಲ, ನಾವು ಇದನ್ನು ಪ್ರಶ್ನೆ ಮಾಡುತ್ತೇವೆ, ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುತ್ತೇವೆ ಅಂತ. ಸೊ ಹಾಗಾಗಿ ಪ್ರಕರಣ ಅದು ಮುಂದುವರಿಯುತ್ತೆ. ನೋಡೋಣ. ಈ ಸಂದರ್ಭದಲ್ಲಿ ಇವತ್ತು ಮಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲೇ ಮಾಜಿ ಸಚಿವ ರಮನಾಥ್ ರೈ ಅವರು ಮಾತಾಡಿದ್ದಾರೆ. ನೋಡೋಣ. ಮೇಲೆ ಸಂತೋಷ್ ಪಾಟೀಲ್ ಎಂಬ ವ್ಯಕ್ತಿ ಗುತ್ತಿಗೆದಾರ ನೇರ ಆರೋಪವನ್ನು ಮಾಡಿ ಡೈಯಿಂಗ್ ಡಿಕ್ಲರೇಷನ್ ಅಂತ ಹೇಳ್ತೀವಿ ನಾವು. ಸಾಯುವಂತ ಮೊದಲು ಬರೆದಿಡುವಂಥದ್ದು, ಸಾಯುವಂಥವನು ಸುಳ್ಳು ಬರೆದಿಟ್ಟು ಸಾಯೋದಿಲ್ಲ. ಇದು ಎಲ್ಲರೂ ತಿಳ್ಕೊಳ್ಬೇಕಾದ ಮುಖ್ಯ ಅಂಶ. ಅವರ ಡೈಯಿಂಗ್ ಡಿಕ್ಲರೇಷನ್ ಅಂತ ನಾವು ಹೇಳೋದು. ನನ್ನ ಆತ್ಮಹತ್ಯೆಗೆ ಈಶ್ವರಪ್ಪ ಕಾರಣ, ನಾವು ಕಮಿಷನ್ ಕೊಡದೆ ನನ್ನ ಸಿಗಬೇಕಾದ ಹಣ ಅದು ಕೊಡದೆ ಮಂಜೂರು ಮಾಡದೆ ಕಿರುಕುಳ ಕೊಡ್ತಾ ಇದ್ದೇನೆ ಅಂತೇಳಿ ಅವನು ಡೈಯಿಂಗ್ ಡಿಕ್ಲರೇಷನ್ ಕೊಟ್ಟಿದ್ದ. ಹೆಂಡತಿ ಕೂಡ ನನ್ನ ಗಂಡನ ಸಾವಿಗೆ ಈಶ್ವರಪ್ಪ ಕಾರಣ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದ. ನ್ಯಾಯ ಸಿಗಬಹುದು ಅಂತೇಳಿ ಕಾಯ್ತಾ ಇದ್ದಂತ ಸಂತೋಷ್ ಪಾಟೀಲ್ನ ಕುಟುಂಬದವರಿಗೆ ಅವರ ನೋವನ್ನು ಇನ್ನಷ್ಟು ಜಾಸ್ತಿ ಮಾಡಿದೆ. ಅವರ ಕುಟುಂಬದವರು ಮೊದಲೇ ಸಂಶಯ ವ್ಯಕ್ತಪಡಿಸ್ತಾ ಇದ್ದರು. ಗೃಹ ಸಚಿವರ
ಉಳಿದ ಮಂತ್ರಿಗಳ ಹೇಳಿಕೆಗಳು ಒಂದು ರೀತಿಯಲ್ಲಿ ಪೊಲೀಸ್ನವ್ರು ಕ್ಲೀನ್ ಚಿಟ್ ಕೊಡ್ತಾರೆ ಅಂತ ಹೇಳುವಂಥದ್ದನ್ನು ಮುಂಗಡವಾಗಿ ಹೇಳಿದ್ದಾರೆ. ಈಗ ಕ್ಲೀನ್ ಚಿಟ್ ಕೊಟ್ಟರು. ಒಬ್ಬ ಸಂತೋಷ್ ಬಿಜೆಪಿ ಪಾರ್ಟಿಯ ಕಾರ್ಯಕರ್ತ ಕೂಡ ಅವನು ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಮೊದಲು ಒಂದೇ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿಯಲ್ಲಿ ಬಂದು ಅವನು ಆತ್ಮಹತ್ಯೆ ಮಾಡಿಕೊಳ್ತಾನೆ. ತನಿಖೆ ಬಹಳ ವಿಶೇಷವಾಗಿ ನನಗೆ ಪತ್ರಿಕಾ ಸ್ನೇಹಿತರು ನೀವೆಲ್ಲಿದ್ದೀರಿ, ಈಶ್ವರಪ್ಪನವರನ್ನ ತನಿಖೆ ಒಳಪಡಿಸಲೇ ಇಲ್ಲ ನನ್ನ ತಿಳುವಳಿಕೆ ಪ್ರಕಾರ. ಅವರನ್ನ ತನಿಖೆಗೆ ಒಳಪಡಿಸ್ತಿದ್ರೆ ಪತ್ರಿಕೆ ಮೂಲಕ ನಮ್ಗೆ ಗೊತ್ತಾಗ್ತದೆ. ಈ ತರ ಒಮ್ಮೆ ವಿಚಾರಣೆ ನಡೆಸದಿರುವಂತದ್ದು ಕೂಡ ಒಂದು ಸಂಶಯಕ್ಕೆ ಕಾರಣ ಆಗಿದೆ. ಈಶ್ವರಪ್ಪನವರು ಸಂಪೂರ್ಣ ಹೊರಗಿಟ್ಟು ಈ ತನಿಖೆಯನ್ನ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ನ್ಯಾಯ ಸಿಗುತ್ತೆ ಅಂತ ಹೇಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನೋವಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕಮಿಷನ್ 40% ಕಮಿಷನ್ ಬಹುಶಃ ಗುತ್ತಿಗೆ ಸಂಘದವರು ಹೇಳಿರ್ತಕ್ಕಂಥದ್ದು ಕೂಡ ಬಹುಶಃ ಇದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಕೂಡ ಹಾಲಿ ನ್ಯಾಯಾಧೀಶರಿಂದ ಅವರ ಅಧ್ಯಕ್ಷತೆಯಲ್ಲಿ ತನಿಖೆ ನಡೆಸಬೇಕು ಅಂತ ಹೇಳಿದ್ದಾರೆ. ನಾವು ಇವತ್ತು ಒತ್ತಾಯ ಮಾಡ್ತಕ್ಕಂಥದ್ದು ಈ ತನಿಖೆಯನ್ನ ಬಹುಶಃ ಪೊಲೀಸರ ವಿಶ್ವಾಸಾರ್ಹತೆ ಬಗ್ಗೆ ಇವತ್ತು ನಾವು ಅವ್ರು ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು ಡೈಯಿಂಗ್ ಡಿಕ್ಲರೇಷನ್ ಕೊಟ್ಟಿರ್ತಕ್ಕಂಥ ವಿಷಯ ಇದ್ರೂ ಕೂಡ ಇವತ್ತು ರಾಜಕೀಯ ಪ್ರಭಾವದ ಒತ್ತಡದಿಂದ ಇವತ್ತು ಈ ಕ್ಲೀನ್ ಚಿಟ್ ಆಗಿದೆ ಅಂತ ಹೇಳ್ತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಬಹುಶಃ ಪತ್ರಿಕೆಯಲ್ಲಿ ಅಥವಾ ಮಾಧ್ಯಮದಲ್ಲಿ ನಾವು ಕೆಲಸ KJ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ರು, ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಹೇಳ್ತಾರೆ. ನೀವು ಗಮನಿಸಬೇಕು, ಅದು CBI ತನಿಖೆ, ಅದು ಮೋದಿಯ CBI, ಮೋದಿಯವರ CBI. ಹಿಂದೆ ಯಡಿಯೂರಪ್ಪ ಇದ್ದಾಗ ಅನೇಕ ಪ್ರಕರಣಗಳು ನಾವು ಕೇಳಿದಾಗ ನಾನು MLA ಆಗಿದ್ದೆ. ಕೇಂದ್ರ ಸರ್ಕಾರದ CBI ನಮಗೆ ವಿಶ್ವಾಸ. ಎಸ್, ಇದು ರಮನಾಥ್ ರೈ ಅವರು ಹೇಳಿರುವಂಥ ಅಭಿಪ್ರಾಯ. ಈಶ್ವರಪ್ಪ ಅವರಿಗೆ ಅದು ಅಷ್ಟು ಸುಲಭವಾಗಿ ಕ್ಲೀನ್ ಚಿಟ್ ಯಾವ ರೀತಿಯಾಗಿ ಸಿಕ್ಕಿತ್ತು, ಪೊಲೀಸರು ಅವರನ್ನು ವಿಚಾರಣೆ ಮಾಡಿಲ್ಲ ಆದರೂ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ರಮನಾಥ್ ರೈ ಅವರು ಮುಂದಿಟ್ಟಿದ್ದಾರೆ. ಅದು ಹೇಗೆ ಕ್ಲೀನ್ ಚಿಟ್ ಕೊಡಲು ಸಾಧ್ಯ ಆಯಿತು ವಿಚಾರಣೆ ನಡೆಸದೆ? ಎಸ್, ನಾನು ಮುಂದಿನ ಸುದ್ದಿಗೆ ಬರುವಂಥದ್ದು ಜಿಟಿಗೆ ತುಳು ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿಯ ಗೌರವ. ಜಿಟಿಗೆ ತುಳು ಸಿನಿಮಾ ಇನ್ನಷ್ಟೇ ತೆರೆ ಕಾಣಬೇಕಾಗಿದೆ. ನವೀನ್ ಡಿ ಪಡೀಲ್ ಅವರ ಮುಖ್ಯ ತಾರಾಗಣದ ಸಿನಿಮಾ ಇದು. ಈ ಸಿನಿಮಾಕ್ಕೆ 68ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಲಭಿಸಿರುವಂಥದ್ದು. 68ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ನಿನ್ನೆ ದಿವಸ ಘೋಷಣೆಯಾಗಿದೆ. ಈ ಸಂದರ್ಭದಲ್ಲಿ ತುಳು ಸಿನಿಮಾ ಜಿಟಿಗೆ ಕೂಡ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ತುಳು ಸಿನಿಮಾ ರಂಗಕ್ಕೆ ಲಭಿಸುವಂಥ ಅಥವಾ ಬಂದಂಥ 7ನೆಯ ರಾಷ್ಟ್ರೀಯ ಪ್ರಶಸ್ತಿ ಇದಾಗಿದೆ. ಇದಕ್ಕಿಂತ ಮೊದಲು ಬಂಗಾರ ಪಟ್ಲೇರ್, ಕೋಟಿ ಚೆನ್ನಯ್ಯ, ಗಗ್ಗರ, ಮದಿಪು, ಪಡ್ಡಾಯಿ,
ಪಿಂಗಾರ ಸಿನಿಮಾಗಳು ರಾಷ್ಟ್ರೀಯ ಗೌರವಕ್ಕೆ ಪಾತ್ರವಾಗಿತ್ತು. ಸಂತೋಷ್ ಮಾಡ ನಿರ್ದೇಶನದ ಅರುಣ್ ರೈ ತೋಡಾರ್ ನಿರ್ಮಾಣದ ನವೀನ್ ಡಿ ಪಡೀಲ್ ಮುಖ್ಯ ತಾರಾಗಣದ ಸಿನಿಮಾ ಇದು ಬಹುಶಃ ಇನ್ನೊಂದಷ್ಟು ದಿನಗಳ ನಂತರ ಈ ಸಿನಿಮಾ ಬಿಡುಗಡೆ ಆಗುತ್ತೆ. ಸಂತೋಷ್ ಮಾಡ ಅವರ ಮೊದಲ ಸಿನಿಮಾ ಇದು. ಸಂತೋಷ್ ಮಾಡ ಯಾರು ಡೈರೆಕ್ಟರ್, ಈ ಸಿನಿಮಾದ ಡೈರೆಕ್ಟರ್ ಸಂತೋಷ್ ಮಾಡ ಏನಿದ್ದಾರೆ, ಅವರು ನಿರ್ದೇಶನ ಮಾಡಿರುವಂಥ ಪ್ರಪ್ರಥಮ ಸಿನಿಮಾ ಇದು. ಅವರ ಪ್ರಪ್ರಥಮ ಸಿನಿಮಾಕ್ಕೇ ರಾಷ್ಟ್ರೀಯ ಪ್ರಶಸ್ತಿಯ ಒಂದು ಗರಿ ಬಂದಿರುವಂಥದ್ದು. ಕಳೆದ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಕೇವಲ 15 ದಿನಗಳ ಶೂಟಿಂಗ್ ನಡೆಸಿ ಈ ಸಿನಿಮಾವನ್ನು ತಯಾರು ಮಾಡಲಾಗಿತ್ತು. ಸಿನಿಮಾ ಇನ್ನಷ್ಟೇ ತೆರೆ ಕಾಣಬೇಕಾಗಿದೆ. ತುಳುನಾಡಿನ ದೈವಾರಾಧನೆ ಮತ್ತು ಅನನ್ಯ ಕಟ್ಟುಪಾಡುಗಳನ್ನು ಬಿಂಬಿಸುವ ಕಲಾತ್ಮಕ ಚಿತ್ರ ಇದೊಂದು ಆರ್ಟ್ ಮೂವಿ ಕಲಾತ್ಮಕ ಚಿತ್ರವಿದು. ನವೀನ್ ಡಿ ಪಡೀಲ್, ರೂಪಾ ವರ್ಕಾಡಿ, ಜೆ ಪಿ ತಮಿಳ್ನಾಡು, ಚೇತನ್ ರೈ, ಮಾಣಿ, ಅರುಣ್ ರೈ ಸಹಿತ ಅನೇಕ ಮಂದಿ ಈ ಒಂದು ಸಿನಿಮಾದ ತಾರಾಗಣದಲ್ಲಿದ್ದಾರೆ. ಚಿತ್ರಕಥೆ ಸಂಭಾಷಣೆಯನ್ನು ಶಶಿರಾಜ್ ಕಾವೂರು ಅವರು ಬರೆದಿದ್ದಾರೆ. ಆಮೇಲೆ ಸಿನಿಮಾ ಫೋಟೋಗ್ರಫಿ ಉಣ್ಣಿ ಮಡವೂರು, ಸ್ಯಾಕ್ಸೋಫೋನ್ ಜಯರಾಮ್ ಅವರ ಸಂಗೀತ ಇದೆ ಈ ಸಿನಿಮಾಕ್ಕೆ. ಈ ಸಿನಿಮಾದ ನಿರ್ಮಾಪಕರಾಗಿರುವಂಥ ಅರುಣ್ ರೈ ತೋಡಾರು ಅವರು ಈ ಒಂದು ಸಿನಿಮಾಕ್ಕೆ ಪ್ರಶಸ್ತಿ ಲಭಿಸಿದ ಅಥವಾ ಘೋಷಣೆಯಾದ ಸಂದರ್ಭದಲ್ಲಿ ಈ ರೀತಿ ಹೇಳ್ತಾರೆ: ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಎಂಬುದಷ್ಟೇ ನಮ್ಮ ಉದ್ದೇಶವಾಗಿತ್ತು. ಅದನ್ನು ತುಂಬ ಶ್ರದ್ಧೆಯಿಂದ ಮಾಡಿದ್ದೇವೆ. ಈಗ ಅದನ್ನು ಗುರುತಿಸಿ ಪ್ರಶಸ್ತಿ ನೀಡಿರುವುದು ಸಂತಸ ತಂದಿದೆ. ಈ ಚಿತ್ರದಲ್ಲಿ ದುಡಿದ ಎಲ್ಲರಿಗೂ, ನಮ್ಮ ಚಿತ್ರವನ್ನು ಗುರುತಿಸಿದ ಜೂರಿಗಳಿಗೂ ಧನ್ಯವಾದ ಅರ್ಪಿಸುತ್ತೇನೆ ಅಂತ ಈ ಸಿನಿಮಾದ ನಿರ್ಮಾಪಕ ಅರುಣ್ ರೈ ತೋಡಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ತುಳು ಸಿನಿಮಾಕ್ಕೆ ಮತ್ತೊಮ್ಮೆ ರಾಷ್ಟ್ರೀಯ ಗೌರವ ಬಂದಿರುವಂಥ ಒಂದು ಒಳ್ಳೆಯ ಸಂದರ್ಭ ಇದು. ನಾನು ತುಳುವಿನ ಜಿಟಿಗೆ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿಯ ಗೌರವ. ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಐಡಿಯಲ್ ಕೆಫೆ.